ಇದು ನೆಕ್ಸ್ಟ್ ಟೈಮ್ ರೆಡಿ ಆಗಿರುತ್ತೆ. ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೋತೀನಿ. ನನ್ನ ಲಾಸ್ಟ್ ಬ್ಲಾಗಲ್ಲಿ ನೀವು ನೋಡಿ ನಿಮಗೆ ಗೊತ್ತಿರುತ್ತೆ, ನಾನು ತುಮಕೂರಿಗೆ ಬಂದಿದ್ದೆ. ಈಗ ನಾನು, ವಿನಿ, ಕಿರಣ, ಪಾಪು ಮತ್ತು ದಯಾ ಎಲ್ಲರೂ ಕೂಡ ತೋಟದ ಹತ್ರ ಹೋಗ್ತಾ ಇದ್ದೀವಿ. ಇದು ನಾವಿರೋ ಮನೆಯಿಂದ ಒಂದು 5 ಕಿಲೋಮೀಟರ್ ದೂರ ಇದೆ ಅಷ್ಟೇ ತೋಟ. ಬನ್ನಿ ಎಲ್ಲ ಹೋಗೋಣ. ನಮ್ಮ ತನ್ವಿ ನೋಡಿ ಟ್ರೈನ್ ಹೋಗ್ತಾರದ ಹೇಗೆ ನೋಡ್ತಾ ಇದ್ದಾನೆ. ಅವಳೆ ತುಂಬ ಆಶ್ಚರ್ಯವಾಗಿ ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ ನೋಡ್ತಾ ಇದ್ದಾನೆ. ಇಲ್ಲಿ ನೋಡಿ ಕೋಡಿ ಬಂದ್ಬಿಟ್ಟಿದೆ, ನೀರು ಫುಲ್ ನೀರು ಹರಿತಾ ಇದೆ. ಲಾಸ್ಟ್ ಟೈಮ್ ಇಲ್ಲಿ ಬಂದಿದ್ದಾಗ ಪಾಪು ಕೂಡ ತುಂಬ ಆಟ ಆಡಿದ್ದ. ಸ್ವಲ್ಪ ಹುಷಾರಿಲ್ವಲ್ಲ ಈ ಸಲ, ಅದಕ್ಕಾಗಿ ಅವನ್ನ ನೀರಲ್ಲಿ ಬಿಟ್ಟಿಲ್ಲ. ಇದು ನಾವು ತೋಟಕ್ಕೆ ಹೋಗೋ ದಾರಿಯಲ್ಲಿ ಸಿಗುತ್ತೆ. ಕೋಡಿ ಬಂದಿದೆ, ನೀರೆಲ್ಲ ತುಂಬಿದೆ. ರೈಲ್ವೆ ಟ್ರ್ಯಾಕ್ಗೆ ಪಕ್ಕ ಇರೋದ್ರಿಂದ ಸ್ವಲ್ಪ ಚಿಕ್ಕದಾಗಿದೆ ದಾರಿ. ಆಫ್ ರೋಡಿಂಗ್ ಹೋಗೋ ಥರ ಫೀಲ್ ಕೊಡುತ್ತೆ ನಿಮಗೆ. ಇದು ಈಸ್ಲು ಮರದಲ್ಲಿ ಈಸ್ಲಂಡು ತಿಂದಿದ್ಯಾನಪ್ಪ ನೀನು? ಅಯ್ಯಪ್ಪ, ಸುಬ್ಬ ಬೊಟ್ಟರ ಮಗಳೇ ಇದೆಲ್ಲ ನಂದೇ ತಗೊಳ್ಳಿ. ಟಿ.ಸಿ ಇಟ್ಟಿದ್ದಾರೆ, ಟಿ.ಸಿ. ಏನದು? ಹಾಂ, ಏನದು? ಛೇ, ಇನ್ನೊಂದು ತಕ್ಕೊ, ಮಣ್ಣು ತಕ್ಕೋ ಅಲ್ಲಿ. ಏನು ಕೊಡಿ, ಬಿಸಿಲು ಹೊಡಿಬಾರ್ದು ಅಂತಾರ ಏನು? ಸುಣ್ಣ ತಂಪ. ಬೇಕಾ ಎಳ್ನೀರು? ಬಂಗಾರಿ ಕುಡಿತೀಯ ಎಳ್ನೀರು? ಎಳ್ನೀರು ಬಂತು, ಇಸ್ಕೊಳಪ್ಪ. ಚುಚ್ಚಲ ತಗ ಬಂಗಾರಿ, ಕುಡಿಯಮ್ಮ. ಚುಚ್ಚುತ್ತಾ? ಅಯ್ಯೋ, ಏನಪ್ಪ ಮಾಡೋದು, ಹೆಂಗಪ್ಪ ಚುಚ್ಚೋದು ನಮ್ಮ ಗುಂಡಂಗೆ? ಬಗ್ಗು ಬಗ್ಗು. ಬಂದೆಮ್ಮ, ಬಂದೆ ಬಂದೆ, ಅಲ್ಲೇ ಇರು, ಅಲ್ಲೇ ಇರು, ಬಂದೆ ಬಂದೆ. ನಂಗಂತೂ ಎಳ್ನೀರಿಗಿಂತ ಇದು ಕಾಯಿ ಸಿಗುತ್ತಲ್ಲ, ಇದು ಎಳೆ ಕಾಯಿನ ನಮ್ಮ ಕಡೆ ಬೊಂಬಲು ಅಂತ ಕರೀತಾರೆ. ಎಳ್ನೀರಿಗಿಂತ ನನಗಂತೂ ಇದೇ ಇಷ್ಟ. ಯಾರಿಗೆಲ್ಲ ಬೊಂಬಲು ಇಷ್ಟ ನೀವು ಕೂಡ ಕಮೆಂಟ್ ಮಾಡಿ. ಮುಂದಕ್ಕೆ ಹೋಗ್ತಾನೆ ಅಲ್ವಲ್ಲ ಅವನು, ಹತ್ತಲ್ಲ ಅವನು ಹಿಂಗ ಹತ್ತ, ಅವನು ಹಿಂಗೆ ಹತ್ತ ಮೇಲೆ ತಡಿಯೋಲ್ಲ, ತಡಿತೈತಲೇ. ಹಿಡ್ಕೊಲ್ ಮೇಲ್ ಮೇಲೆ ಅವ್ನು ಹಿಡ್ಕೊಂಬಂಗ್ನೆ. ಉದುರ್ದೈತದು ಅಲ್ಲಿ 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 ಮೇಲ್ ನೋಡ್ತಿರಲಿಲ್ಲ. ಲಾಸ್ಟ್ ವೀಕ್ ಇನ್ನು ಅಪ್ಪಾಜಿ ಮತ್ತು ವಿನಿ ಬಂದು ಸುಣ್ಣ ಬೆಳೆದು ಹೋಗಿದ್ದಾರೆ. ಏನಕ್ಕಪ್ಪ ಅಂತಂದರೆ ಬಿಸಿಲು ಜಾಸ್ತಿ ಬುಡಕ್ಕೆ ಬೀಳಬಾರ್ದು ಅಂತ. ಈ ವೈಟ್ ಕಲರ್ ಬೆಳೆಯೋದ್ರಿಂದ ಏನೇ ಯು ವಿ ರೇಸ್ ಬಿದ್ದರೂ ಕೂಡ ಅದು ರಿಫ್ಲೆಕ್ಟ್ ಆಗುತ್ತೆ. ಸೊ ಗಿಡಗಳಿಗೆ ಅಫೆಕ್ಟ್ ಆಗಲ್ಲ ಅಂತ ಹೇಳ್ಬಿಟ್ಟು, ಈಗ ಇನ್ನೇನು ಬೇಸಿಗೆ ಶುರುವಾಗುತ್ತಲ್ಲ, ಸೊ ಅದಕ್ಕೆ ತೋಟದಲ್ಲಿ ಸ್ವಲ್ಪ ಹೊತ್ತು ಕುತ್ಕೊಂಡಿದ್ದು ಟೈಮ್ ಪಾಸ್ ಮಾಡಿಕೊಂಡು ನಾವು ಕೂಡ ಅಲ್ಲಿಂದ ಹೊರಟ್ಬಿಟ್ಟು ನಾವು ಈಗ ಮಲ್ಸಂದ್ರಕ್ಕೆ ಹೋಗ್ತಾ ಇದ್ದೀವಿ, ಪದ್ಮಂಟಿ ಮನೆಗೆ. ಅಲ್ಲಿ ಅಜ್ಜಿ ಇದ್ದಾರೆ, ಹಂಗೆ ಅಜ್ಜಿ ಮಾತಾಡಿಸ್ಕೊಂಡು ಆಂಟಿ ಮನೆಗೂ ತುಂಬ ದಿನ ಆಗಿತ್ತು ಹೋಗಿರಲಿಲ್ಲ. ಸೊ ಹಾಗಾಗಿ ಹೋಗ್ಬಿಟ್ಟು ಹೋಗೋಣ ಅಂತ ಹೇಳ್ಬಿಟ್ಟು ಈಗ ಅಲ್ಲಿ ಮಲ್ಸಂದ್ರಕ್ಕೆ ಹೋಗ್ತಾ ಇದ್ದೀವಿ.
ಹಿಂಗೆ ಇರ್ತೈತೆ ಮೇಲೆ ಆಂಟಿಯವರು ಮನೆ ಪಕ್ಕದಲ್ಲಿ ಫುಲ್ ಫಾರ್ಮಿಂಗ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ನೋಡಿ. ಸಪೋಟ, ತರಕಾರಿಗಳು ಎಲ್ಲನೂ ಕೂಡ ಅಲ್ಲೇ ಬೆಳೆದಿದ್ದಾರೆ. ಸಪೋಟ 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 ಸುಮ್ಮನೆ ಬಳ್ಳಿ ಅಲ್ಲ ನಕ್ಕದು. ಬಳ್ಳಿತಾರೆ ಇಷ್ಟು ಉದ್ದ ಬಿಡ್ತಾವ ಕಣಪ್ಪ, ಕೊಂಚ ಚೆನ್ನಾಗಿ ಬಿಡ್ತಾರೆ. ಇದು ನೆಕ್ಸ್ಟ್ ಟೈಮ್ ರೆಡಿ ಆಗಿರುತ್ತಾ ಗ್ಲಾಸ್ ಹೌಸ್? ಓ ನೆಕ್ಸ್ಟ್ ಟೈಮ್ ಇನ್ನೊಂದು 2 ವರ್ಷ ಬಿಟ್ಟು ನೋಡೋದು. ಇದು ಮೂಲಂಗಿ. ಇನ್ನು ಜೇನ್ ಬರುತ್ತೇನಕ್ಕ ಇದ್ರಲ್ಲಿ? ಎಲ್ಲರೂ ಅವರೇ. ತನ್ವಿ ತನ್ವಿ ಲವ್ ತನ್ವಿ ಬಾಯ್ 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 ತನ್ವಿ ಬಾಯ್ ಬಾಯ್. ಅದ ಬಿಸ್ಕೆಟ್ ಇಸ್ಕೊಳಪ್ಪ ಅಜಿತ. ಇಕ್ಕಂಡಿನಿ ಕಣಜಿ. ಬಾಯ್ ಬಾಯ್ ಮಾಡಿ ಪಜ್ಜಿಗೆ. ಹ್ಞೂ ಪದ್ದಾಂಟು ಆಯ್ತು. ಸ್ವಲ್ಪ ಅದಕ್ಕೆ ಪಾಪ ತಿನ್ಸಪ್ಪ ಅದಕ್ಕೆ ಚಕ್ಲಿ. ತನ್ವಿ ತನ್ವಿ ಗುಂಡೂನು ಫುಲ್ ಆಟ ಆಡ್ದ. ಆಟ ಎಲ್ಲ ಆಡ್ಬಿಟ್ಟು ಈಗ ಆಂಟಿ ಬೋಂಡ ಮತ್ತು ಜಾಮೂನ್ ಕೊಟ್ಟರು ತಿನ್ಕೊಂಡು ನಾವು ಕೂಡ ಮನೆ ಕಡೆ ಹೊರಟ್ವಿ. ಮನೆಗೆ ಹೋಗೋಷ್ಟರಲ್ಲಿ ಅಪ್ಪಾಜಿನೂ ಬಂದಿದ್ದರು. ಅಪ್ಪಾಜಿ ಕೋರಾಯಿಂದ ಬೆಣ್ಣೆ ತೊಗೊಂಬಂದಿದ್ರು, ಗುಂಡಂಗೆ ತುಪ್ಪ ಬೇಕು ಅಂತ ಹೇಳ್ಬಿಟ್ಟು. ಅಮ್ಮ ತುಪ್ಪ ಕಾಸ್ತೀನಿ ಅಂತಾರೆ. ಸೊ ಹಂಗಾಗಿ ತಳಿ ಸ್ವಲ್ಪ ವೀಡಿಯೋ ಮಾಡ್ಕೊಡೋಣ, ಹೆಂಗೆ ಕಾಸ್ತಾರೆ ನಮ್ಮ ಕಡೆ ಅಂತ ತಿಳಿಸೋಣ ಅಂತ ಹೇಳ್ಬಿಟ್ಟು ವೀಡಿಯೋ ಮಾಡ್ತಾಯಿದ್ದೀನಿ. ಇಲ್ಲಿ 1 kg ಬೆಣ್ಣೆ ಇದೆ. ಬೆಣ್ಣೆಗೆ ಸ್ವಲ್ಪ ಅರಿಶಿನ ಮತ್ತು ಒಂದು 20 ಕಾಳು ಮೆಂತ್ಯ ಕುಟ್ಟು ಹಾಕಿದ್ದಾರೆ. ಮತ್ತು ಒಂದು 2 ಬೆಳ್ಳುಳ್ಳಿ, 2 ಎಸ್ಲು ಅಷ್ಟೇ, ಮತ್ತು ಒಂದು 4 ರಿಂದ 5 ಎಲೆ ತೊಟ್ಟು, ವಿಳೆದೆಲೆ ತೊಟ್ಟು ಹಾಕಿದ್ದಾರೆ. ಮತ್ತು ಸ್ವಲ್ಪ ಉಪ್ಪು ಹಾಕಿದ್ದಾರೆ. ಇವಾಗ ಕಾಸಕ್ಕಿಟ್ಟಿದ್ದಾರೆ. ಇದು ಸಣ್ಣೂರಲ್ಲೇ ಕಾಸಬೇಕು, ಯಾಕಂದರೆ ಆವಾಗ ಚೆನ್ನಾಗಿ ಬರುತ್ತೆ ತುಪ್ಪ. ಈಗ ಬೆಣ್ಣೆ ಎಲ್ಲ ಕ್ಲಿಯರಾಗಿ ಕರಗಿದೆ. ಇನ್ನೇನು ಉಪ್ಪು ಅಂದ್ಬಿಡುತ್ತೆ. ಸೊ ಹಂಗಾಗಿ ಸೌಟಲ್ಲಿ ಅವಾಗವಾಗ ಹಿಂಗೆ ತಿರುಗಿಸ್ತಾ ಇರಬೇಕು. ಕೈ ಬಿಟ್ಟರೆ ಉಪ್ಪು ಅಂದ್ಬಿಡುತ್ತೆ. ಮತ್ತು ಹಿಂಗೆ ಒಂದು 10 ಮಿನಿಟ್ಸು ಅದನ್ನು ಕುದಿಯೋಕೆ ಬಿಡಿ. ನಂದು 5 ನಿಮಿಷ ಬರುತ್ತಲ್ವ? ತುಪ್ಪ ನೋಡಿ ಕೆಳಗಡೆ ಮೇಲ್ಗಡೆ ಆಫ್ ಮಾಡ್ದೆ. ಈಗ ಸ್ವಲ್ಪ ಹೊತ್ತು ಬಿಟ್ಟರೆ ತಣ್ಣಗಾಗುತ್ತಲ್ವ? ನೋಡಿ, ಅದು ಸ್ವಲ್ಪ ಟೈಮ್ ಆದಮೇಲೆ ತಣ್ಣಗಾದ್ಮೇಲೆ ತುಪ್ಪ ಕಾಸಿರೋದು. ಮೇಲ್ಗಡೆ ಎಲ್ಲ ತುಪ್ಪ, ಕೆಳಗಡೆಗೆ ಎಷ್ಟ ಸೇರಿಕೊಂಡಿರುತ್ತೆ. ಇದೇನು ಕೆಳಗಡೆ ಇದೆಯಲ್ಲ ಅದು ಮೆಂತ್ಯ ಪುಡಿ ಎಲ್ಲ ನಾವೇನು ಹಾಕಿರ್ತೀವಲ್ಲ ಅದು ಕೂಡ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ನೀವು ತುಪ್ಪ ಎಲ್ಲ ಸುಸಿದ್ಮೇಲೆ ಅದಕ್ಕೆ ರೈಸ್ ಅಥವಾ ಮುದ್ದೆ, ರಾಗಿ ಮುದ್ದೆ ಹಾಕ್ಕೊಂಡು ತಿಂದರೆ ತುಂಬ ಟೇಸ್ಟಿಯಾಗಿರುತ್ತೆ. ಮತ್ತು ಸೊಂಟಕ್ಕೆ ಕೂಡ ತುಂಬ ಒಳ್ಳೆಯದು. 1 kg ಬೆಣ್ಣೆಗೆ ಅರೌಂಡ್ 1 ಲೀಟ್ರಷ್ಟು ತುಪ್ಪ ಬಂದಿದೆ. ಇದಾಗಿತ್ತು ತುಪ್ಪ ಹೇಗೆ ಮಾಡೋದು ವಿಧಾನ ಅಂತ ತಿಳಿಸ್ಕೊಟ್ಟೆ. ಹೋಪ್ ನಿಮ್ಗೆ ವಿಡಿಯೋ ಇಷ್ಟ ಆಯಿತು ಅಂದ್ಕೋತೀನಿ. ಯಾರೆಲ್ಲ ಇಷ್ಟ ಆಯಿತು ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.